ಈಗ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಹುಡುಗಿ ಮಾತಾಡಿದ್ಲು, ಒಂದು ಮಹಿಳೆ. ಅವಳ ಹೆಸರೇನು, ಅವ್ರ ಹೆಸರೇನು ಅಂತ ನಂಗೆ ಗೊತ್ತಿಲ್ಲ, ನಮಗಿಂತ ಚಿಕ್ಕವರೇ ಇರ್ಬೋದು. ಆದರೆ ಅವರು ಯಾವುದೋ ಹಿಂದಿನ ಗಂಟೆ ಬೆಳಗಿನ 3 ಗಂಟೆಯಲ್ಲಿ ನೀವು ಹಿಂಗೆ ಮಾಡಿರಲಿಲ್ವಾ ಅಂದರೆ ಇದು ಮಾತಾಡೋ ಮಾತಾ? ಅಂದರೆ ಇವ್ರ ಲೈಫಲ್ಲಿ ಇಂದು ಏನೇನು ಮಾಡೋರು ಗೊತ್ತಿಲ್ಲ. ಪರ್ಸ್ನಲ್ ಲೈಫ್ ಈಸ್ ಡಿಫ್ರೆಂಟ್, ಪಬ್ಲಿಕ್ ಲೈಫ್ ಈಸ್ ಡಿಫ್ರೆಂಟ್. ಪಬ್ಲಿಕ್ ಲೈಫಿಗೆ ಬಂದಾಗ ನಾವು ಯಾವಾಗಲೂ ಜನಪರವಾದ ಚಿಂತನೆಗಳಿರಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅವ್ರು ಹಂಗೆ ಮಾಡಿ, ಅದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರು ಫೇಮರ್ ಮಾಡ್ತಿದ್ದಾರಲ್ಲ, ಎಷ್ಟು ಮಕ್ಳಿಗೆ ಅನ್ಯಾಯ ಆಗ್ತಿದೆ, ಹೆಣ್ಮಕ್ಳಿಗೆ ಎಷ್ಟು ಮಕ್ಳಿಗೆ ತೊಂದರೆ ಆಗಿದೆ. ಯಾಕೆ ಬಿಂದುಗೌಡ ಅವತ್ತು ಮಾತಾಡಲಿಲ್ಲ? ಫಸ್ಟ್ ಹೆಣ್ಣಾಗಿ ಒಂದು ಹೆಣ್ಣಿಗೆ ಸ್ಪಂದಿಸೋ ಅಂಥದ್ದನ್ನು ಫಸ್ಟ್ ಕಲಿಬೇಕು ಬಿಂದುಗೌಡ. ಈಗ ನಾವು ಸುಮ್ಮನಿದ್ದೀವಿ, ಇದುವರೆಗೂ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಒಂದು ವಕ್ತಾರರಾಗಿ ಇಷ್ಟೆಲ್ಲ ಅವ್ರು ಯಾವ ಮೀಡಿಯಾದಲ್ಲಿ ಕೂರಿಸ್ಲಿ ನನ್ನ, ಬಿಂದುಗೌಡನೇ ಬರಲಿ, ಈ ಥರದವ್ರು 100 ಜನ ಹೆಣ್ಮಕ್ಳು ಬರಲಿ, ಕೌಂಟ್ರ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಅಂದರೆ ಅವ್ರ ಮಾತಿಗೆ ಉತ್ತರ ಕೊಡೋಕ್ಕೆ ರೆಡಿ ಇದ್ದೀವಿ ನಾವು. ಆದರೆ ನಮ್ಮ JDS ಅಲ್ಲಿ ಮಹಿಳೆಯರಿಗೆ ಒಂದು ತಿಳುವಳಿಕೆ ಕೊಟ್ಟಿದ್ದಾರೆ. ಬೇಕಾದಂಗೆ ಮಾತಾಡಬೇಡಿ, ಸಿಕ್ಕಿದಾಗ ಯಾರಿಗೂ ಅನ್ಬೇಡಿ, ಗೌರವಯುತವಾಗಿರಿ ಅಂತ. ನಮಗೊಂದು ಕೌಟುಂಬಿಕ ವ್ಯವಸ್ಥೆ ಇದೆ ನಮ್ಮ JDSನಲ್ಲಿ. ದೇವೇಗೌಡರು ಕುಮಾರಣ್ಣ ಹೆಂಗೆ ಸಮಾಜದಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆನಲ್ಲಿ ಬದುಕ್ತಿದ್ದಾರೋ, ನಮ್ಮ ಹೆಣ್ಮಕ್ಳಿಗೂ ಕೂಡ ನಮ್ಗೆ ಹಂಗೆ ಕಲಿಸವ್ರೆ. ಅದಕ್ಕೆ ನಾವು ಅವ್ರಂಗೆ ಸಿಕ್ಕಿದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಖಂಡಿತ ಎಚ್ಚರಿಕೆ ಕೊಡ್ತೀವಿ. ಇದೇ ಬಿಂದುಗೌಡ ಇಷ್ಟೆಲ್ಲ ಹೇಳ್ತಾವ್ರಲ್ವಾ, ಬಿಂದುಗೌಡ ಅವರು ಇದೇ ಡಿ ಕೆ ಶಿವಕುಮಾರ್ ಬಗ್ಗೆ ಇಷ್ಟು ಫೇವರ್ ಮಾಡ್ತಾರಲ್ಲ, ಆದರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾಕೆ ಇಷ್ಟು ಕೇಸ್ ಆಗಿದೆ? ಡಿ ಕೆ ಶಿವಕುಮಾರ್ ಅವ್ರ ಹಿಂದಿನ ಬದುಕನ್ನು ಇವ್ರು ಯಾಕೆ ವಿಮರ್ಶೆ ಮಾಡಲಿಲ್ಲ? ನಿಖಿಲ್ ಕುಮಾರಸ್ವಾಮಿ ಅವರ ಲೈಫನ್ನು ಅವ್ರು ಬಂದಿರೋ ರೀತಿನ ಇವ್ರು ವಿಮರ್ಶೆ ಮಾಡೋದೇ ಆದರೆ, ನಿಜವಾದ ಮಹಿಳೆಯಾಗಿ ಅವ್ರಿಗೆ ವ್ಯಕ್ತಿತ್ವ ಅನ್ನೋದಿದ್ದರೆ ಬಿಂದುಗೌಡಗೆ, ಅಥವಾ ಇನ್ನು ಯಾರೇ ಮಹಿಳೆಯರು ಮಾತಾಡಲಿ ಕಾಂಗ್ರೆಸ್ಸಲ್ಲಿ, ನಾನು ಅವ್ರಿಗೆ ಓಪನ್ ಚಾಲೆಂಜಾಗಿ ಹೇಳೋದು ಒಂದೇ, ನಿಜವಾಗಿ ನೀವೇನಾದರೂ ನಿಖಿಲ್ ಕುಮಾರಸ್ವಾಮಿಯ ಹಿನ್ನೆಲೆಯನ್ನು ನೀವು ಕೆಣ್ಕೋದೇ ಆದರೆ, ಕುಮಾರಣ್ಣನ ಹಿನ್ನೆಲೆಯನ್ನು ನೀವು ಕೆಣ್ಕೋದೇ ಆದರೆ, ನಿಮ್ಮಲ್ಲಿರೋ ಡಿ ಕೆ ಶಿವಕುಮಾರ್ ಇಷ್ಟು ಹಣ ಹೇಗೆ ಮಾಡಿದ್ರು, ನಿಮ್ಮಲ್ಲಿರೋ ಬೇರೆ ಲೀಡರ್ಸು ಹೇಗೆ ಬಂದರು, ಅದನ್ನು ತಿಳ್ಕೊಳ್ಳಿ. ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ. ನೀವೇ ಆಗಿ ಒಪ್ಕೊಂಡು JDSಗೆ ಬರ್ತೀರಾ ಆತ್ಮವಿಮರ್ಶನೆ ಮಾಡಿಕೊಂಡ್ರೆ, ಅಲ್ವಾ? ನಿಜಾನ ಅಲ್ವಾ? ಹಂಗಿರುವಾಗ ಇವ್ರಿಗೆ ಬಾಯಿಗೆ ಬಂದಂಗೆ ಎಲ್ಲೋ ಇಟ್ಕೊಂಡ್ಬಿಟ್ಟು ಹಾಗೆ ಹೀಗೆ ಅಂತ ಒಂದು ಕೈಯಲ್ಲಿ ಫೋನ್ ಇದೆ ಅಂದ್ಬಿಟ್ಟು ವ್ಯಕ್ತಿತ್ವದ ಅರಿವಿಲ್ಲದೆ ಮಾತಾಡಬಾರ್ದು. ತಿಳುವಳಿಕೆ ಮಟ್ಟ ಕಳ್ಕೊಂಡು ಮಾತಾಡಿದ್ರೆ ಹೆಣ್ಣು ಮಕ್ಳಿಗೆ ಬೆಲೆ ಇರಲ್ಲ ಅಷ್ಟೇ. ಇದೇ ಬಿಂದುಗೌಡಲ್ಲಿ ಯಾರ್ಯಾರು ಮಹಿಳೆಯರು ಮಾತಾಡೋರೆ, ಒಂದಿನ ಕೌಂಟ್ರ್ ಫಿಕ್ಸ್ ಮಾಡಿ, ಒಂದು ಪ್ಲೇಸ್ ಫಿಕ್ಸ್ ಮಾಡಲಿ ಅವರು. ನಾವು ಬರ್ತೀವಿ, ನಾವು ಲೀಗಲಾಗೇ ಮಾತಾಡ್ತೀವಿ, ನಾವು ಅವ್ರ ಬಗ್ಗೆ ಎಲ್ಲ ದಾಖಲಾತಿ ತರ್ತೀವಿ, ಉತ್ತರ ಕೊಡಲಿ ಅವರು. ನನ್ನ ಹೆಸರು ಹೇಮಾವತಿ ಅಂತ, ಮೈಸೂರು ನಗರಾಧ್ಯಕ್ಷರು, ಮಹಿಳಾ ನಗರಾಧ್ಯಕ್ಷರು. ಒಂದೇ ಹೇಳೋದು, ಒಂದು ಭಯ ಶುರುವಾಗಿದೆ, ಕಾಂಗ್ರೆಸ್ಗೆ ಸೋಲಿನ ಭಯ 2028ಕ್ಕೆ ಶುರುವಾಗಿದೆ. JDSನ ಮುಂದಾಳತ್ವನ ನಿಖಿಲ್ ಕುಮಾರಸ್ವಾಮಿ ಅವರು ತಗೋತಾ ಇದ್ದಾರೆ. ಜೊತೆಗೆ ಉತ್ತಮವಾದಂತಹ ಬಾಂಧವ್ಯ, ಕರ್ನಾಟಕದ ಬಗ್ಗೆ ಒಂದು ಕನಸನ್ನು ಕಟ್ಟಿದ್ದಾರೆ. ಹಳೆಯ ಪಂಚರತ್ನ ಯೋಜನೆಗಳನ್ನ ಜಾರಿಗೆ ತಂದು ಜನರ ಬದುಕನ್ನು ಸರಿ ಮಾಡಬೇಕು, ಕರ್ನಾಟಕನ ಒಂದು ರೀತಿ ಉತ್ತಮ ರೀತಿಲಿ ತಗೊಂಡೋಗ್ಬೇಕು ಅನ್ನೋ ಭಾವನೆ ಅವರಲ್ಲಿ ಹುಟ್ಟಿದೆ. ಅದಕ್ಕೆ ಅವ್ರು ಏನು ಬೇಕಾದರೂ ಮಾಡ್ತಾರೆ.